ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್. ಭೀಷ್ಮ ಪಿತಾಮಹರು ಶಂಖ ಊದಿದ ನಂತರ ಕೌರವ ಸೈನ್ಯದಲ್ಲಿ ಶಂಖಗಳು, ನಗಾರಿಗಳು, ತಮಟೆಗಳು, ಡೋಲುಗಳು, ಮೃದಂಗ, ಕಹಳೆ, ರಣಶೃಂಗಗಳು ಏಕಾಏಕಿಯಾಗಿ ಇದ್ದಕ್ಕಿದ್ದಂತೆ ಮೊಳಗಿದವು. ಆ ರಣಶಬ್ದವು ಭೀಕರವಾಗಿತ್ತು. ಇದು ಕೇವಲ ಯುದ್ಧ ಭೂಮಿಯ ದೃಶ್ಯ ಮಾತ್ರವಲ್ಲ, ಇದು ಒಂದು ಮಹತ್ವದ ಕ್ಷಣದ ಘೋಷಣೆ. ನಮ್ಮ ಜೀವನದಲ್ಲೂ ಇಂತಹ ಕ್ಷಣಗಳು ಬರುತ್ತಿರುತ್ತವೆ. ಕೆರಿಯರ್ ಆಯ್ಕೆ ಮಾಡುವಾಗ, ಬಾಳ ಸಂಗಾತಿಯನ್ನು ಆರಿಸುವಾಗ, ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸತ್ಯದ ಪಕ್ಕ ನಿಲ್ಲಬೇಕಾದಾಗ, ಸತ್ಯ ಅರಿವಾಗಿ ಹಳೆಯ ಭ್ರಮೆ ಮುರಿದು ಹೊಸ ಹಾದಿ ಆರಂಭವಾಗುವಾಗ, ಇಂತಹ ಸಂದರ್ಭಗಳಲ್ಲಿ ಮನಸ್ಸಿನೊಳಗೆ ಒಂದು ದೊಡ್ಡ ಯುದ್ಧವೇ ಆರಂಭವಾಗುತ್ತದೆ. ಆ ಯುದ್ಧದೊಂದಿಗೆ ನಮ್ಮ ಯೋಚನೆಗಳ ಜೊತೆಗೆ ಹೊರಗಿನ ಲೋಕದ ಜನರ ಅಭಿಪ್ರಾಯಗಳು, ಸಲಹೆಗಳು, ಟೀಕೆಗಳು ಎಲ್ಲವೂ ಒಂದೇ ಬಾರಿಗೆ ಜೋರಾಗಿ ಮೊಳಗುತ್ತವೆ. ಕೌರವ ಸೈನ್ಯದ ಆ ರಣಭೀಕರ ಶಬ್ದದಂತೆ ನಮ್ಮ ಮನಸ್ಸಿನೊಳಗೂ ದಿನವೂ ಸಾವಿರಾರು ಆಲೋಚನೆಗಳ ಗದ್ದಲ ನಡೆಯುತ್ತಿರುತ್ತದೆ. ಪ್ರತಿದಿನವೂ ನಾವು ಕೆಲಸದ ಒತ್ತಡ, ಆತಂಕ, ಸಾಮಾಜಿಕ ಜವಾಬ್ದಾರಿಗಳ ನಡುವೆ ಸಿಲುಕಿರುತ್ತೇವೆ. ಜನರ ಮಾತುಗಳು, ಭಯಗಳು, ಅನುಮಾನಗಳು, ಒತ್ತಡಗಳು ಎಲ್ಲವೂ ಒಂದೇ ಸಮಯದಲ್ಲಿ ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿರುತ್ತವೆ. ಜೀವನದ ದೊಡ್ಡ ತಿರುವುಗಳು ಶಾಂತವಾಗಿ ಬರುವುದಿಲ್ಲ, ಅವು ಶಬ್ದದೊಂದಿಗೆ, ಅಸ್ಥಿರತೆಯೊಂದಿಗೆ ಬರುತ್ತವೆ. ಯುದ್ಧದ ಶಂಖನಾದದಂತೆ ನಮ್ಮ ಜೀವನದಲ್ಲಿನ ಈ ಗೊಂದಲದ ಕ್ಷಣಗಳು ಒಂದು ಮಹಾ ನಿರ್ಧಾರದ ಸೂಚನೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ನಿರ್ಧಾರಗಳು ಧರ್ಮಯುತವಾಗಿದ್ದರೆ ಆ ಯುದ್ಧದಲ್ಲಿ ಗೆಲುವು ನಿಶ್ಚಿತ. ನಮ್ಮ ನಿರ್ಧಾರಗಳು ಅಧರ್ಮಯುತವಾಗಿದ್ದರೆ ಸೋಲು ಕಟ್ಟಿಟ್ಟ ಬುತ್ತಿ. ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.